ನ ಪ್ಲಾನ್ ಮಾಡಿರೋದು ಬಂದ್ಬಿಟ್ಟು ಫೇರ್ ಆಡ್ಕೊಂಡು ನಮ್ಮ ಹುಡುಗರು ರಿಲ್ಯಾಕ್ಸ್ ಮಾಡ್ತಿದ್ರು. ತುಂಬಾ ಖಾಲಿ ಬಸ್ ಇತ್ತು ಅಂತ ಅಂದ್ಬಿಟ್ಟು ದೂರ ನಡ್ಕೊಂಡು ಹೋಗ್ಬೇಕು, ನಿಮ್ ಲಗೇಜಸ್ ಎಲ್ಲಾದ್ರೂ ಇಡ್ಬೇಕಂತ. ಹಾಗಾಗಿ ದೇವಸ್ಥಾನ ಹತ್ರ ಬಂದಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಗಿರಿ ಪ್ರದರ್ಶನ. ಹುಡುಗರೆಲ್ಲ ಸ್ಕೆಚ್ ಆಗ್ತಿದ್ರು ಹೆಂಗಿಂದ ಹೆಂಗ್ ಹೋಗೋದು ಅಂತ. ಲಿಂಗಂ, ವಾಯುಲಿಂಗಂ, ಕುಬೇರ ಲಿಂಗಂ ಮತ್ತೆ ಈಶಾನ್ಯ ಲಿಂಗಂ ಅಂತ. ಸೊ ನಾವ್ ಇವಾಗ ಗಿರಿ ಪ್ರದರ್ಶನ ಕಂಪ್ಲೀಟ್ ಮಾಡಿದೀವಿ. ನಾವ್ ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಆಚೆನೆ ಒಂದ್ ಟೆಂಪರೇಚರ್ ಇರುತ್ತೆ, ಒಳಗಡೆನೆ ಒಂದ್ ಟೆಂಪರೇಚರ್. ಸೊ ನಾವ್ ಇವಾಗ ಕರ್ನಾಟಕಕ್ಕೆ ಬಂದಿದ್ದೀವಿ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಇವತ್ತು ತಿರುವಣ್ಣಾಮಲೈಗೆ ಹೋಗ್ತಾ ಇದ್ದೀವಿ. ಬಸ್ ಬುಕ್ ಮಾಡ್ಕೊಂಡು ಹೊರಡ್ತಾ ಇದೀವಿ. ಸೊ ಈ ಟ್ರಿಪ್ ನ ಪ್ಲಾನ್ ಮಾಡಿರೋದು ಬಂದ್ಬಿಟ್ಟು ರಾಜಾರೆಡ್ಡಿ ಗಾರು. ಸೊ ಇದು ಸಡನ್ ಪ್ಲಾನ್ ಆಗಿತ್ತು. ಸೊ ಕೊಲೀಗ್ಸ್ ಎಲ್ಲ ಹೋಗೋಣ ಅಂತ ಹೊರಟ್ವಿ. ಸೊ ನಾವು ಬುಕ್ ಮಾಡಿದ್ದು ತಮಿಳ್ನಾಡು ಬಸ್ ಆಗಿತ್ತು. ಸೊ ಇದನ್ನ KSRTC ಬಸ್ ಹೆಂಗೆ ನಾವು ಬುಕ್ ಮಾಡ್ತೀವೋ ಅದೇ ತರಾನೇ ತಮಿಳ್ನಾಡುದು ಆನ್ಲೈನ್ ವೆಬ್ಸೈಟ್ ಇದೆ. ಸೊ ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇಷ್ಟು ಜನ ಸೇರಿ ಹೋಗ್ತಿದ್ದೀವಿ. ಸೊ ಬನ್ನಿ ಹೋಗೋಣ, ಹೆಂಗಿದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ನಾನು ನಿಮಗೆ ಅಲ್ಲಿ ನಡೀತಿರೋವಂಥ ಎಕ್ಸ್ಪೀರಿಯನ್ಸ್ ಎಲ್ಲ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಸೊ ನನ್ನ ಎಕ್ಸ್ಪೀರಿಯನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ಲೆಟ್ಸ್ ಗೋ. ಫ್ರೀ ಫೈರ್ ಆಡ್ಕೊಂಡು ನಮ್ಮ ಹುಡುಗರು ರಿಲ್ಯಾಕ್ಸ್ ಮಾಡ್ತಿದ್ರು. ತುಂಬಾ ಖಾಲಿ ಬಸ್ ಇತ್ತು ಅಂತ ಅಂದ್ಬಿಟ್ಟು ಸೊ ನಾವು ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದ ಅರೌಂಡ್ 8:30 ಬಿಟ್ವಿ. ಆಲ್ಮೋಸ್ಟ್ ಎಲ್ಲ ಬಸ್ಸಸ್ ಸ್ಯಾಟಲೈಟ್ ಬಸ್ ಸ್ಟಾಪ್ ಇಂದಾನೆ ಸ್ಟಾರ್ಟ್ ಆಗುತ್ತೆ. ಸೊ ಆಮೇಲೆ ನಾವು ರೀಚ್ ಆಗೋ ಅಷ್ಟರಲ್ಲಿ 2:48 AM ಆಗಿತ್ತು. ಸೊ ಬಸ್ ಸ್ಟಾಪ್ ಇಂದಾನೆ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು, ನಿಮ್ ಲಗೇಜಸ್ ಎಲ್ಲಾದ್ರೂ ಇಡ್ಬೇಕಂತ ಅಂದ್ರೆ ಅಲ್ಲಿ ಆಲ್ಮೋಸ್ಟ್ ಎಷ್ಟೊಂದ್ ಜನ ರಿಕ್ವೆಸ್ಟ್ ಮಾಡ್ತಿರ್ತಾರೆ ಬಂದಿಡಿ ಅಂತ. ಸೊ ಎಲ್ಲಾದ್ರೂ ಹೋದ್ರು ನಿಮ್ಗೆ ಪರ್ ರೈಡ್ 70 rupees ಆಗತ್ತೆ, ಲಗೇಜ್, ಫ್ರೆಶ್ ಅಪ್ ಮತ್ತೆ ಸ್ಲಿಪ್ಪರ್ಸ್ ನ ಬಿಡೋದಕ್ಕೆ. ಸೊ ಬಿಟ್ಟಾದ್ಮೇಲೆ ಅಲ್ಲಿ ಫ್ರೆಶ್ ಅಪ್ ಆಗಿ ದೇವಸ್ಥಾನ ಹತ್ರ ಬಂದಾಗ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಗಿರಿ ಪ್ರದರ್ಶನ. ಸೊ ನಾವು ಗಿರಿ ಪ್ರದರ್ಶನ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಅರೌಂಡ್ 3:20 AM ಆಗಿತ್ತು. ಸೊ ಬನ್ನಿ ಇವಾಗ ಹೋಗಿ ಗಿರಿ ಪ್ರದರ್ಶನ ಅಂದ್ರೆ ದೇವರ ದರ್ಶನ ಮಾಡಕ್ ಹೋಗೋಣ. ಸೊ ಫಸ್ಟ್ ನಾವು ಹೋಗಿದ್ದು ಬಂದ್ಬಿಟ್ಟು ಇಂದ್ರಲಿಂಗಂ ಅಂತ. ಸೊ ಒಳಗಡೆ ಯಾವುದೇ ಕಾರಣಕ್ಕೂ ನಿಮ್ಗೆ ವಿಡಿಯೋ ಮಾಡೋದಕ್ ಬಿಡಲ್ಲ. ಸೊ ನಮ್ಮ ಹುಡುಗರೆಲ್ಲ ಸ್ಕೆಚ್ ಆಗ್ತಿದ್ರು ಹೆಂಗಿಂದ ಹೆಂಗ್ ಹೋಗೋದು ಅಂತ. ನಾವು ಅರೌಂಡ್ 1 kilometer ಬಂದ್ವಿ. ಆಲ್ರೆಡಿ ನಮ್ಗೆ ಒಂದ್ ಲಿಂಗ ಕಾಣಿಸ್ತು. ಸೊ ಇದೇ ತರ 8 ಲಿಂಗಗಳಿರತ್ತೆ. ನಾವು ಆಲ್ರೆಡಿ ಒಂದ್ ಲಿಂಗ ನೋಡಿರೋದ್ರಿಂದ ಸೊ ಇನ್ನೂ 7 ಲಿಂಗಗಳಿದೆ ನಾವು ನೋಡೋದು. ಸೊ ನಾವು ಸ್ಟಾರ್ಟ್ ಮಾಡಿದ್ವಿ ಪಾದಯಾತ್ರೆ ಅಂದ್ರೆ ಗಿರಿ ಪ್ರದರ್ಶನನ. ಸೊ ಬೆರಿಗಾಲಲ್ಲಿ ನಡೆಯೋದ್ರಿಂದ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಏನು ಅನ್ಸಲ್ಲ. ಆಮೇಲೆ ಹೋಗ್ತಾ ಹೋಗ್ತಾ ಕಲ್ಲು ಮಣ್ಣೆಲ್ಲ ಸಿಗೋದು ತುಂಬಾ ಪೇನ್ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಬೇಕಾದ್ರೆ ಸಾಕ್ಸ್ ಯೂಸ್ ಮಾಡ್ಬೋದು. ಆತರ ಎಲ್ಲ ಏನು ರೂಲ್ಸ್ ಇಲ್ಲ, ತುಂಬಾ ಜನ ಸಾಕ್ಸಸ್ ಯೂಸ್ ಮಾಡ್ತಿರ್ತಾರೆ. ಸೊ ಹಂಗೆ ಹೋಗ್ತಾ ಅಗ್ನಿಲಿಂಗ ಮತ್ತೆ ಯಮಲಿಂಗಂ ಕಾಣಿಸುತ್ತೆ. ಇದೇ ತರ ದೊಡ್ಡ ದೊಡ್ಡ ಲಿಂಗ ಜೊತೆಗೆ ಚಿಕ್ಕ ಚಿಕ್ಕ ಲಿಂಗ ದೇವಸ್ಥಾನ ಆಗಿರ್ಬೋದು, ಗಣೇಶ ದೇವಸ್ಥಾನ ಆಗಿರ್ಬೋದು ತುಂಬಾ ಸಿಗ್ತಾ ಇರತ್ತೆ. ಸೊ ನಿರುತಿ ಲಿಂಗಂ ಅಂತಾನು ಒಂದಿದೆ, ಮತ್ತೆ ವರುಣ ಲಿಂಗಂ, ವಾಯುಲಿಂಗಂ, ಕುಬೇರ ಲಿಂಗಂ ಮತ್ತೆ ಈಶಾನ್ಯ ಲಿಂಗಂ ಅಂತಾನು ಕೂಡ ಇದೆ. ಸೊ ಆಲ್ಮೋಸ್ಟ್ ನಾನು ವಿಡಿಯೋದಲ್ಲಿ ಎಲ್ಲಾ ಲಿಂಗನೂ ತೋರಿಸಿರ್ತೀನಿ. ಸೊ ಆದ್ರೆ ಯಾವ್ದು ದೇವ್ರನ್ನ ತೋರಿಸಿರಲ್ಲ, ಆ ದೇವಸ್ಥಾನನ ತೋರಿಸಿರ್ತೀನಿ. ಒಂದೊಂದು ದೇವಸ್ಥಾನ ಕ್ಲೋಸ್ ಆಗಿರುತ್ತೆ ಬಿಕಾಸ್ ನೈಟ್ ಹೊತ್ತಾಗಿರುತ್ತೆ, ಅದಕ್ಕೋಸ್ಕರ. ಸೊ ಈ ಬೆಟ್ಟ ಬಂದ್ಬಿಟ್ಟು ಪೌರ್ಣಮಿ ಟೈಮ್ ಅಲ್ಲಿ ಅಲ್ಲಿರೋ ದೇವಸ್ಥಾನದ ಪೂಜಾರಿ ಅವರು ಹೋಗ್ಬಿಟ್ಟು ದೀಪ ಹಚ್ಚುತ್ತಾರ, ಅಂದ್ರೆ ಮೇಲೆ ಬೆಂಕಿ ಹಚ್ಚುತ್ತಾರಲ್ಲ, ಸೊ ಆ ಬೆಟ್ಟ. ಸೊ ಹಂಗೆ ನಾವು ಮಾಡ್ತಾ 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 ಸಿಕ್ಕಾಪಟ್ಟೆ ದೇವಸ್ಥಾನನ ನೋಡ್ತಾ ಹೋಗ್ತೀವಿ. ಸೊ ನಮ್ಗಂತೂ ಖುಷಿ ಆಗಿದ್ದು 10 kilometer ಕಂಪ್ಲೀಟ್ ಮಾಡಿದ್ವಿ ಅಂತ. ಸೊ ಹೆಂಗ್ ಮಾಡಿದ್ವಿ ಏನಂತಾನೆ ಗೊತ್ತೇ ಆಗ್ಲಿಲ್ಲ. ಸೊ ಅರೌಂಡ್ ನಾವ್ ರೀಚ್ ಆಗೇ ಬಿಟ್ವಿ. ಸೊ ಇನ್ನೇನ್ 3 kilometers ಇದೆ ಅಂತ ಸಿಕ್ಕಾಪಟ್ಟೆ ಖುಷಿ ಆಗೋಯ್ತು. ಸೊ ನಾವು ಸರ್ಕಲ್ ಬಂದಿದ ತಕ್ಷಣ ನಮ್ ಹ್ಯಾಪಿನೆಸ್ ನೋಡ್ಬೇಕಿತ್ತು. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಇನ್ನೇನ್ 3 kilometers ಅಷ್ಟೇ ಇರೋದ ಅಂತ. ನೀವು ನಮ್ ಖುಷಿ ನೋಡ್ಬೋದು ನಮ್ ಫೇಸ್ ಅಲ್ಲಿ, ಎಷ್ಟು ಖುಷಿ ಆಗ್ತಿತ್ತು ಅಂದ್ರೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಸೊ ಇನ್ನೇನ್ 3 kilometers ಮುಗಿಸ್ಬಿಡೋಣ ಅಂತ ಅನ್ಬಿಟ್ಟು ಫುಲ್ ಎಂಜಾಯ್ ಅಲ್ಲಿ ಜಾಲಿ ಮಾಡ್ಕೊಂಡು ಹೋಗ್ತೀವಿ. ಸೊ ಕಮ್ ಆನ್, ಲೆಟ್ಸ್ ಗೋ. ಸೊ ಹಂಗೆ ದೇವಸ್ಥಾನನ ಎಲ್ಲ ನೋಡ್ಕೊಂಡು ನಾವು ಹೊರಡ್ತೀವಿ. ಸೊ ಇಲ್ಲೇನಾದ್ರೂ ನೀವು ನೈಟ್ ಹೊತ್ತು ಬರ್ತೀರಾ ಅಂತ ಅಂದ್ರೆ ಬೆಸ್ಟ್ ಟೈಮ್ ಅಂತ ಹೇಳ್ತೀನಿ. ಮಿಡ್ ನೈಟ್ ಅಲ್ಲಿ ಆರಾಮಾಗಿ ನೀವು ಗಿರಿ ಪ್ರದರ್ಶನ ಮಾಡ್ಬೋದು. ಅದೇ ಮಾರ್ನಿಂಗ್ ಟೈಮ್ ಆದ್ರೆ ತುಂಬಾನೇ ಬಿಸಿಲಿರತ್ತೆ. ಸೊ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾದಾಗ ಸಿಕ್ಕಾಪಡೆ ಜನ ಬರ್ತಿದ್ರು, ಸಿಕ್ಕಾಪಡೆ ಬಿಸಿಲಿತ್ತು. ನಮಗೇನೆ ನಡಿಯಕ್ ಆಗ್ತಿರ್ಲಿಲ್ಲ. ಅರೌಂಡ್ ಆ ಟೈಮ್ ಅಂದ್ರೆ 7 o'clock ಅಲ್ಲಿ ನಡಿಯಕ್ ಆಗ್ತಿರ್ಲಿಲ್ಲ. ಸೊ ಇನ್ನು ಆ ತರ ಮಧ್ಯಾಹ್ನದಲ್ಲಿ ಗಿರಿ ಪ್ರದರ್ಶನ ಕಂಪ್ಲೀಟ್ ಮಾಡ್ತೀರಾ ಅಂದ್ರೆ ಸಿಕ್ಕಾಪಡೆ ಕಷ್ಟ ಆಗತ್ತೆ. ಯಾವ ಟೈಮಲ್ಲಿ ಗಿರಿ ಪ್ರದರ್ಶನ ಮಾಡ್ತೀರಾ ಅಂದ್ರೂ ಸಾಕ್ಸ್ ಮತ್ತೆ ಸ್ವೆಟರ್ಸ್ ನ ಇಟ್ಕೊಂಡಿದ್ರೆ ಸೊ ಯೂಸ್ ಆಗತ್ತೆ. ಸೊ ನಾವು ಇವಾಗ ಗಿರಿ ಪ್ರದರ್ಶನ ಕಂಪ್ಲೀಟ್ ಮಾಡಿದ್ದೀವಿ. ಸೊ ಇವಾಗ ಹೋಗಿ ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗೋಣ. ಸೊ ಲೆಟ್ಸ್ ಗೋ, ಕಮ್ ಆನ್. ನಾವು ಗಿರಿ ಪ್ರದರ್ಶನ ಮುಗಿಸೋಷ್ಟು 7 o'clock ಆಯ್ತು. ಅರೌಂಡ್ 4 hours ತಗೊಂಡಿದೀವಿ ನಾವು ಗಿರಿ ಪ್ರದರ್ಶನ ಮುಗಿಸೋದಕ್ಕೆ. ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಬನ್ನಿ ಇವಾಗ 14 kilometer ಗಿರಿ ಪ್ರದರ್ಶನ ಮಾಡೋದು ಅಂದ್ರೆ ದೇವಸ್ಥಾನದೊಳಗಡೆ ಕಾಯೋದು ಇನ್ನೊಂದ್ ತರ. ಸೊ
ಸಿಕ್ಕಾಪಡೆ ಪೇಷನ್ಸ್ ಬೇಕು, ಸಿಕ್ಕಾಪಡೆ ಜನ ಇರ್ತಾರೆ. ಸೊ ನಮಗೆ ಎಂಟರ್ಟೈನ್ಮೆಂಟ್ ಮಾಡಿದೆ ಈ ಹುಡುಗನಿಂದ ಸ್ವಲ್ಪ ನಮಗೆ ಗೊತ್ತಾಗೇ ಇಲ್ಲ ಲೈನ್ ಮೂವ್ ಆಗಿದ್ದು. ನಿಮ್ಗೇನಾದ್ರೂ ದೀಪ ಬೇಕಂತ ಅಂದ್ರೆ ಆಚೆನೆ ಸಿಗತ್ತೆ, ದೀಪನ ಆಚೆಯಿಂದ ತಗೊಂಡ್ ಬಂದ್ಬೋದು, ಇಲ್ಲಾಂದ್ರೆ ಒಳಗಡೆನೂ ಸಿಗತ್ತೆ. ಸೊ ನಾವು ಹೋಗಿದ್ದು ಜನರಲ್ ಅಲ್ಲೇ ಹೋಗಿದ್ವಿ. ಸೊ ಸ್ವಲ್ಪ ಹೊತ್ತು ಆದ್ಮೇಲೆ ಸ್ಪೆಷಲ್ ಎಂಟ್ರಿ ಕಡೆಗೆ ನಮ್ಮನ್ನ ಮೂವ್ ಮಾಡ್ಬಿಟ್ರು ಲಕ್ಕಿಯೆಸ್ಟ್ ಆಗಿ. ಸೊ ಅದಕ್ಕೆ ನಮ್ಗೆ ದೀಪ ಕೂಡ ಸಿಕ್ತು ಎಕ್ಸ್ಟ್ರಾ. ಸೊ ನಿಮಗ್ ದೀಪ ಬೇಕಂದ್ರೆ ಆಚೆಯಿಂದಾನೆ ತಗೊಂಡ್ ಬಂದು ಹಚ್ಬೋದು. ದೇವಸ್ಥಾನದ ಒಳಗಡೆ ಹೋದ್ವಿ, ನಿಜವಾಗ್ಲೂ ಪುಷ್ಪ ಫಲದಲ್ಲಿ ಸಕ್ಕದ ಎಂಟ್ರಿ ಮಾಡಿದ್ರು. ಸೊ ಆಚೆನೆ ಒಂದ್ ಟೆಂಪರೇಚರ್ ಇರುತ್ತೆ, ಒಳಗಡೆನೆ ಒಂದ್ ಟೆಂಪರೇಚರ್ ಇರುತ್ತೆ. ತುಂಬಾ ಚೆನ್ನಾಗಿತ್ತು ನನಗೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಸೊ ಒಳಗಡೆ ಹೋದ್ಮೇಲೆ ಸಿಕ್ಕಾಪಡೆ ಚೆನ್ನಾಗಿತ್ತು. ದೇವರ ದರ್ಶನ ಮಾಡಿ ನಾವು ಆಚೆ ಬಂದಿದ ತಕ್ಷಣ ನಮ್ ಪಯಣ ಸಾಗಿದೆ ಪ್ರಸಾದದ ಕಡೆಗೆ. ಸೊ ಪ್ರಸಾದ ಹತ್ರ ಹೋಗ್ಬಿಟ್ಟು ಏನೇನ್ ಸಿಗುತ್ತೋ ಎಲ್ಲಾ ತಗೊಂಡ್ ಬಂದ್ವಿ. ಸ್ಪೆಷಲಿ ಪುಳಿಯೋಗ್ರೆ ನಂಗಂತೂ ಸಿಕ್ಕಾಪಡೆ ಫೇವ್ರೇಟ್, ಸಿಕ್ಕಾಪಡೆ ಸಖತ್ತಾಗಿತ್ತು ಪುಳಿಯೋಗ್ರೆ ಅಂತೂ. ಸೊ ಅಲ್ಲಿ ತಿಂದು ಆರಾಮಾಗಿ ರೆಸ್ಟ್ ಮಾಡಿ ಅದ್ರ ನಾವು ಬ್ಯಾಗ್ ಎಲ್ಲ ಏನಿತ್ತು ಅದನ್ನ ತಗೊಂಡು ನಾವು ಜರ್ನಿನ ತಿರುವನಮಲೆಯಿಂದ ಬ್ಯಾಂಗ್ಳೂರ್ಗೆ ಸ್ಟಾರ್ಟ್ ಮಾಡಿದ್ವಿ. ರಿಟರ್ನ್ ಬರ್ತಾ ನಾವ್ ಯಾವ್ದೇ ತರ ಬುಕ್ ಮಾಡ್ಕೊಂಡಿರಲಿಲ್ಲ, ಸಿಕ್ಕಾಪಡೆ ಬ್ಯಾಂಗ್ಳೂರ್ ಬಸ್ಸಸ್ ಇತ್ತು. ಸೊ ನಾವ್ ಅದನ್ನ ಹತ್ಕೊಂಡ್ ಬಂದ್ಬಿಟ್ವಿ. ದರ್ಶನ ಮುಗಿಸಿ ಆಚೆ ಬಂದ್ವಿ, ಸಿಕ್ಕಾಪಡೆ ಬಿಸ್ಲಿತ್ತು, ನಿಂತ್ಕೊಳಕ್ಕೆ ಆಗ್ತಿಲ್ಲ. ನಾವು ಸ್ಲಿಪ್ಪರ್ ಬೇರೆ ತುಂಬಾ ದೂರ ಬಿಟ್ಬಿಟ್ಟಿದ್ವಿ, ನಡ್ಕೊಂಡ್ ಹೋಗಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಬಿಸ್ಲಿತ್ತು. ಅದ್ರ ಜೊತೆಗೆ ಗಿರಿ ಪ್ರದರ್ಶನ ಇನ್ನೂ ಸ್ವಲ್ಪ ಜನ ಮಾಡ್ತಿದ್ರು, ಅದ್ ಹೆಂಗ್ ಮಾಡ್ತಿದ್ರು ಅಂತ ನಿಜವಾಗ ಗೊತ್ತಿಲ್ಲ. ಸೊ ನಮ್ ಗ್ರೂಪ್ ಜೊತೆ ಒಂದ್ ಫೋಟೋ ತಕೊಂಡು ಸೊ ನಾವಿವಾಗ ಕರ್ನಾಟಕಕ್ಕೆ ಬಂದಿದ್ದೀವಿ. ತಮಿಳ್ನಾಡಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿತ್ತು, ಸೊ ಅದಕ್ಕೆ ನಾನು ವ್ಲಾಗ್ ಮಾಡೋಕ್ಕಾಗ್ತಿಲ್ಲ. ಸೊ ಈಗ ನಾವು ಕರ್ನಾಟಕಕ್ಕೆ ರೀಚ್ ಆಗಿದ್ದೀವಿ. ಈ ವ್ಲಾಗ್ನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇನ್ಫಾರ್ಮೇಟಿವ್ ಆಗಿತ್ತು, ಏನಾದ್ರೂ ನಿಮ್ಗೆ ಇದರಿಂದ ತಿಳ್ಕೊಳಕಾಯ್ತು ಅಂದ್ರೆ ಲೈಕ್ ಬಟನ್ ಒತ್ತಿ. ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಬಟನ್ ಒತ್ತಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬೈ ಬಾಯ್.